ಬಿಜಿಎಸ್ ಆಸ್ಪತ್ರೆಯಲ್ಲಿರುವಂತ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಸರ್ಜರಿಯೋ ಥೆರಪಿಯೋ ಅಂತ ಡೌಟ್ ನಲ್ಲಿರುವಂತ ದಾಸನ್ಗೆ ಮತ್ತೆ ಶಾಕ್ ಎದುರಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಮತ್ತೊಂದು ಚಾರ್ಜ್ ಶೀಟ್ ಸಿದ್ಧ ಆಗಿದೆ. ಈಗ ಸಲ್ಲಿಸಿದ್ದು ಚಾರ್ಜ್ ಶೀಟ್ ಏನಿದೆ ಅದರ ಜೊತೆಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ತನಿಖಾ ಅಧಿಕಾರಿಗಳು ಈಗ ಸಿದ್ಧಪಡಿಸಿದ್ದಾರೆ. ಕೆಲವೊಂದು ದಾಖಲೆಗಳು, ಕೆಲವೊಂದು ರಿಪೋರ್ಟ್ಗಳು ಏನು ಇನ್ನೂ ಅದಕ್ಕೆ ಸೇರ್ಪಟ್ಟಿರಲಿಲ್ಲ. ಆ ಎಲ್ಲ ದಾಖಲೆಗಳನ್ನ, ರಿಪೋರ್ಟ್ಗಳನ್ನ ಈಗ ಒಗ್ಗೂಡಿಸಿಕೊಂಡು ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಚಾರ್ಜ್ ಶೀಟ್ ರೆಡಿ ಆಗಿದೆ. ಅಂದ್ರೆ ಹೆಚ್ಚುವರಿ ಚಾರ್ಜ್ ಶೀಟ್, ಕೊಲೆ ಕೇಸ್ನಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಿದ್ಧ ಮಾಡಿದೆ ಈಗ ಖಾಕಿ ಪಡೆ. ಡಿ ಗ್ಯಾಂಗ್ ವಿರುದ್ಧ 1000ಕ್ಕೂ ಅಧಿಕ ಪುಟಗಳ ದೋಷಾರೋಪ ಪಟ್ಟಿ ರೆಡಿ ಆಗಿದೆ. ಇವತ್ತು ಸಂಜೆ ಅಥವಾ ನಾಳೆ ನ್ಯಾಯಾಲಯಕ್ಕೆ ಈ ಒಂದು ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತ ಸಾಧ್ಯತೆ ಕೂಡ ಇದೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು, ಹಲವು FSL ವರದಿಗಳಿರುವಂತ ಚಾರ್ಜ್ ಶೀಟ್ ಇದು. ಈಗಾಗಲೇ 1399 ಪುಟಗಳ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಮಾಡಿದ್ರು. ಕೆಲವೊಂದು ರಿಪೋರ್ಟ್ಗಳು ಇನ್ನೂ ಬರಬೇಕು ಅನ್ನೋದು ಕೂಡ ಕಾಯ್ತಾ ಇದ್ರು ತನಿಖಾಧಿಕಾರಿಗಳು. ಹೀಗಾಗಿ FSL ಇಂದ ಬಂದಿರುವಂತ ಹೆಚ್ಚುವರಿ ಉಳಿದಿರುವಂತ ರಿಪೋರ್ಟ್ಗಳೇನಿದ್ದಾವೆ ಅವೆಲ್ಲವನ್ನು ಸೇರಿಸಿ ಮತ್ತೆ 20ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸೇರಿಸಿ ಈ ಒಂದು ರಿಪೋರ್ಟ್ ಅನ್ನ, ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಹೆಚ್ಚುವರಿ ಚಾರ್ಜ್ ಶೀಟ್. ಅಂದ್ರೆ ಈಗ ಸಲ್ಲಿಕೆ ಮಾಡಿರುವಂತ ಚಾರ್ಜ್ ಶೀಟ್ ನಲ್ಲಿ ಏನೇನ್ ಬಿಟ್ಟು ಹೋಗಿದ್ದಾವೆ, ಏನೇನ್ ಸಾಕ್ಷಿಗಳು, ಏನೇನ್ FSL ವರದಿಗಳು ಬಾಕಿ ಇದ್ವು, ಅವೆಲ್ಲ ವರದಿಗಳು ಕೂಡ ಈಗ ಬಂದಿದ್ದಾವೆ. ಆ ವರದಿಗಳನ್ನ ಸೇರಿಸಿ ಈಗ ಮತ್ತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಇದು ಹೆಚ್ಚುವರಿ ಚಾರ್ಜ್ ಶೀಟ್. ಸದ್ಯಕ್ಕೆ ಈಗ 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸರ್ಜರಿಯ ಅವಶ್ಯಕತೆ ಇದೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ಬೇಲನ್ನ ಕೊಟ್ಟಿರೋದು, ಮಧ್ಯಂತರ ಜಾಮೀನನ್ನು ಕೊಟ್ಟಿರೋದು. ಮೆಡಿಕಲ್ ಗ್ರೌಂಡ್ಸ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿರೋದು. ಆದ್ರೆ ಈಗ ಸರ್ಜರಿ ಮಾಡಿಸೋದು ಅಥವಾ ಇದೇ ರೀತಿ ಥೆರಪಿನೇ ಮಾಡ್ಕೊಂಡಿರೋದು ಅನ್ನುವಂಥ ಡೌಟ್ ಇದೆ. ಅದರ ಮಧ್ಯದಲ್ಲೇ ಹೆಚ್ಚುವರಿ ಚಾರ್ಜ್ ಶೀಟ್ ಕೂಡ ಈಗ ಸಲ್ಲಿಕೆ ಆಗ್ತಾ ಇರೋದ್ರಿಂದ ಮತ್ತಷ್ಟು ಸಂಕಷ್ಟ ದರ್ಶನ್ಗೆ ಎದುರಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಸರ್ಜರಿನೋ ಅಥವಾ ಥೆರಪಿಯನ್ನೇ ಮುಂದುವರಿಸೋದು ಅನ್ನುವಂಥ ಸಂಕಷ್ಟ ಇದೆ. ಅದರ ಮಧ್ಯೆನೇ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೂಡ ತನಿಖಾಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಮತ್ತೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ. ಏನು ದರ್ಶನ್ ಪ್ರಕರಣ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಮತ್ತು ಇತರ ಆರೋಪಗಳೇನಂದ್ರೆ ಅವರ ವಿರುದ್ಧ ಅಡಿಷನಲ್ ಚಾರ್ಜ್ ಶೀಟ್, ಹೆಚ್ಚುವರಿ ಚಾರ್ಜ್ ಶೀಟ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಸಲ್ಲಿಕೆಯನ್ನ ಮಾಡ್ಕೊಳ್ಳಿಕ್ಕೆ ತನಿಖಾಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಒಂದಿಷ್ಟು FSL ರಿಪೋರ್ಟ್ಗಳು ಮೊದಲ ಚಾರ್ಜ್ ಶೀಟ್ ಏನ್ ಮಾಡಿದ್ರು ಆ ಚಾರ್ಜ್ ಶೀಟ್ ಹಾಕುವಂತ ಸಂದರ್ಭದಲ್ಲಿ ಪೆಂಡಿಂಗ್ ಇದ್ವು, ಅವೆಲ್ಲವೂ ಕೂಡ ಬಂದಿರುವಂತದ್ದು. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಅದರ ಜೊತೆಗೆ ಮತ್ತೊಂದಿಷ್ಟು ಸಾಕ್ಷ್ಯಗಳು ಸಿಕ್ಕಿರುವಂತದ್ದು. ಆ ಸಾಕ್ಷ್ಯಾಧಾರಗಳನ್ನು ಕೂಡ ಉಲ್ಲೇಖವನ್ನು ಮಾಡಿ ಸುಮಾರು 1000 ಪುಟಗಳ ಅಷ್ಟು ಇರುವಂತ ಒಂದು ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ನಾಳೆ ಅಂದ್ರೆ ಇನ್ನು 2 ದಿನದಲ್ಲಿ ಒಂದು ಕೋರ್ಟ್ಗೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಏನಿದೆ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಬೇಕಾಗಿರುವ ಪೂರ್ವ ತಯಾರಿಯನ್ನ ಈಗಾಗಲೇ ಎಲ್ಲಾ ಹಂತದಲ್ಲೂ ಕೂಡ ಮಾಡ್ಕೊಂಡಿರುವಂತದ್ದು. ಸೊ ದರ್ಶನ್ಗೆ ಇದರಿಂದ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುವಂತದ್ದು ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಈಗಾಗಲೇ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ 1399 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೀಗ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಕೂಡ ತನಿಖಾಧಿಕಾರಿಗಳು ರೆಡಿ ಮಾಡಿಕೊಂಡಿದ್ದಾರೆ. ಉಳಿದಂತಹ 20 ಸಾಕ್ಷಿಗಳಿರ್ಬೋದು, FSL ಕಡೆಯಿಂದ ಬಾಕಿ ಇದ್ದಂತ ರಿಪೋರ್ಟ್ಗಳಿರ್ಬೋದು, ಅವೆಲ್ಲವನ್ನು ಕೂಡ ಸೇರಿಸಿಕೊಂಡು ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ತನಿಖಾಧಿಕಾರಿಗಳು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ಗೆ ಸರ್ಜರಿ ಮಾಡಿಸ್ಕೊಳ್ಬೇಕಾ ಬೇಡವಾ, ಥೆರಪಿಯನ್ನೇ ಮುಂದುವರಿಸಬೇಕಾ ಅನ್ನುವಂಥ ಆತಂಕ ಕೂಡ ಇದೆ. ಸರ್ಜರಿ ಮಾಡಿಸ್ಲಿಲ್ಲ ಅಂತ ಅಂದ್ರೆ ಈ ಮಧ್ಯಂತರ ಜಾಮೀನು ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ.